ವ್ಯಕ್ತಿಗಳಿಗೆ ಅಷ್ಟು ತಾಳ್ಮೆ ಇರೋದಿಲ್ಲ, ಭಗವಂತನನ್ನು ಅಷ್ಟರ ಮಟ್ಟಿಗೆ ಕಾನ್ಸಂಟ್ರೇಟ್ ಮಾಡಿ ತಮ್ಮ ಜೊತೆ ಕನೆಕ್ಟ್ ಮಾಡ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ಮೂರ್ತಿ ರೂಪದಲ್ಲಿ ಭಗವಂತನ ಪೂಜೆಯನ್ನು ಹೆಚ್ಚಾಗಿ ಮಾಡಿ ಅಂತ ಹೇಳಿದ್ದಾರೆ. ಹಿಂದಿನ ಯುಗಗಳಲ್ಲೂ ಇದೆ, ತ್ರೇತಾಯುಗದಲ್ಲೂ ಇತ್ತು, ದ್ವಾಪರ ಯುಗದಲ್ಲೂ ಇತ್ತು ಮೂರ್ತಿ ಪೂಜೆ ಅನ್ನತಕ್ಕಂಥದ್ದು. ಯಾಕಂದರೆ ರಾಮೇಶ್ವರಕ್ಕೆ ಬಂದಾಗ ಸಾಕ್ಷಾತ್ ಶ್ರೀರಾಮಚಂದ್ರನೇ ಅಲ್ಲಿ ಈಶ್ವರನ ಪ್ರತಿಷ್ಠಾಪನೆ ಮಾಡಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದು ಯಾವಾಗ ನಡೆದಿದ್ದು? ತ್ರೇತಾಯುಗದಲ್ಲಿ. ಆದರೆ ಮೂರ್ತಿ ಪೂಜೆ ಹೆಚ್ಚಾಗಿರಲಿಲ್ಲ. ಈ ಕಲಿಯುಗದಲ್ಲಿ ಯಾವಾಗ ಮೂರ್ತಿ ಪೂಜೆ ಇರೋದು ಹೆಚ್ಚಾಗಿ ಅದನ್ನು ವ್ಯಾಪಿಸ್ತಾ ಹೋಯಿತೋ, ಭಗವಂತನನ್ನು ನಾವು ಮೂರ್ತಿ ರೂಪದಲ್ಲೇ ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಹೆಚ್ಚಾಗಿ ಮಾಡ್ತಾ ಹೋದ್ವೋ, ಆಗ ವಾಸ್ತುಶಾಸ್ತ್ರ, ಶಿಲ್ಪಶಾಸ್ತ್ರ, ದೇವಾಲಯ ನಿರ್ಮಾಣ ಶಾಸ್ತ್ರ ಅನ್ನೋದು ಜಾಗೃತವಾಗ್ತಾ ಹೋಯಿತು. ಸೊ ಈ ಶಿಲ್ಪಶಾಸ್ತ್ರ, ನಿರ್ಮಾಣ ಶಾಸ್ತ್ರ ಎಲ್ಲಿಂದ ಬರುತ್ತೆ ಇರೋದಂದರೆ ಸ್ಥಪತ್ಯ ವೇದದ ಒಂದು ಭಾಗವಾಗಿದೆಯನ್ನೆಲ್ಲ ಕಂಡುಕೊಳ್ತೀವಿ ನಾವು. ಸ್ಥಪತ್ಯ ವೇದ ಅಂದರೆ ಏನು? ಸ್ಥಪತಿ ಅನ್ನೋ ಹೆಸರನ್ನು ಕೇಳ್ತೀವಿ. ಅಂದರೆ ಯಾರು ಶಿಲ್ಪಿಗಳಾಗಿರ್ತಾರೆ, ಆರ್ಕಿಟೆಕ್ಟ್ಸ್ ಯಾರಿರ್ತಾರೆ ಅವರುಗಳಿಗೆ ಸ್ಥಪತಿ ಅಂತ ಕರೀತಾರೆ. ಸೊ ಕಂಪ್ಲೀಟಾಗಿ ಒಂದು ಗೃಹ ನಿರ್ಮಾಣ ಆಗಿರಬಹುದು, ದೇವಸ್ಥಾನದ ನಿರ್ಮಾಣ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸಾರ್ವಜನಿಕವಾದ ಒಂದು ಕಟ್ಟಡಗಳನ್ನು ಕಟ್ಟತಕ್ಕಂಥದ್ದಾಗಿರ್ಬೋದು, ಮತ್ತು ನಗರ ವಾಸ್ತು, ಗ್ರಾಮ ವಾಸ್ತು ಎಲ್ಲವನ್ನ, ಈಗ ಒಂದು ರೋಡ್ಸ್ ಹಾಕ್ತಕ್ಕಂಥದ್ದಾಗಲಿ, ಡ್ರೈನೇಜ್ ಸಿಸ್ಟಮ್ ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದನ್ನು ಯಾರು ಡಿಫೈನ್ ಮಾಡುತ್ತೆ ಅನ್ನೋದಂದರೆ ಈ ವಾಸ್ತುಶಾಸ್ತ್ರವೇ ಡಿಫೈನ್ ಮಾಡುತ್ತೆ. ಸ್ಥಪತ್ಯ ವೇದ ನಮಗೆ ಡಿಫೈನ್ ಮಾಡುತ್ತೆ ಅಂತ ಹೇಳ್ತೀವಿ. ಈ ಸ್ಥಪತ್ಯ ವೇದ ಯಾವುದಕ್ಕೆ ಭಾಗವಾಗಿದೆ ಅಂತಂದರೆ ಅಥರ್ವಣ ವೇದದ ಉಪವೇದವಾಗಿರುತ್ತೆ ಸ್ಥಪತ್ಯ ವೇದ ಅನ್ನತಕ್ಕಂಥದ್ದು. ಸ್ಥಪತ್ಯ ವೇದದಲ್ಲಿ ಫರ್ದರ್ ಡಿವಿಷನ್ಸ್ ನಾವು ನೋಡಿದ್ದಾದರೆ ವಾಸ್ತುಶಾಸ್ತ್ರ ಅನ್ನೋದು ಬರುತ್ತೆ. ಸೊ ಜನಗಳಿಗೆ ಈ ವಾಸ್ತುಶಾಸ್ತ್ರ ಅಂದರೆ ಏನು, ಇವತ್ತು ನಿನ್ನೆ ಮೊನ್ನೆ ಏನೋ ಹುಟ್ಕೊಂಡಿದೆ, ಒಂದು 20-30 ವರ್ಷದಿಂದ ಇದೆ ಅಂತ ಒಂದು ಭ್ರಮೆ ಇರುತ್ತೆ. ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಯುಗಗಳ ಒಂದು ಇತಿಹಾಸ ಇದೆ ವಾಸ್ತುಶಾಸ್ತ್ರಕ್ಕಾಗಲಿ, ಸ್ಥಪತ್ಯ ಶಾಸ್ತ್ರಕ್ಕಾಗಲಿ ಮತ್ತು ಅಥರ್ವಣ ವೇದಕ್ಕಾಗಲಿ, ಪ್ರತಿಯೊಂದಕ್ಕೂ ಸಹ. ವಾಸ್ತುಶಾಸ್ತ್ರದಲ್ಲಿ ನಮಗೆ 2 ರೀತಿಯಾದ ವಿಂಗಡಣೆಗಳು ನೋಡ್ತೀವಿ ನಾವು. ಮೊದಲನೆಯದು ಗೃಹ ನಿರ್ಮಾಣ ವಾಸ್ತುಶಾಸ್ತ್ರ ಅನ್ನತಕ್ಕಂಥದ್ದು. ಸೊ ಇದರಲ್ಲಿ ರೆಸಿಡೆನ್ಷಿಯಲ್ ಹೌಸಸ್ಸು, ಕಮರ್ಷಿಯಲ್ ಹೌಸಸ್ಸು, ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಸು ಎಲ್ಲವೂ ಸಹ ಬಂದುಬಿಡುತ್ತೆ. ಮತ್ತೊಂದೇನಂತಂದರೆ ದೇವಾಲಯ ನಿರ್ಮಾಣ ಶಾಸ್ತ್ರ, ಶಿಲ್ಪಶಾಸ್ತ್ರ ಅಂತ ಹೇಳ್ತಾರೆ. ಎಲ್ಲ ದೇವಾಲಯ ನಿರ್ಮಾಣ ಮಾಡ್ತಕ್ಕಂಥದ್ದು. ಈ ದೇವಾಲಯ ನಿರ್ಮಾಣದಲ್ಲೂ ಅಷ್ಟೇ ಪ್ರತ್ಯೇಕವಾದಂಥ ಶೈಲಿಗಳು ಇರುತ್ತೆ. ಅಂದರೆ ಸ್ಟೈಲ್ ಆಫ್ ಕನ್ಸ್ಟ್ರಕ್ಷನ್ಸ್ ಅಂತ ನಾವು ಹೇಳ್ತೀವಿ ನಾವು. ಈಗ ಮನೆ ಕಟ್ಟಬೇಕಾದ್ರೂ ಅಷ್ಟೇ ಕೆಲವು ಮನೆಗಳು ನಾವು ನೋಡ್ತೀವಿ, ಇದು ಪೋರ್ಚುಗೀಸ್ ಸ್ಟೈಲಲ್ಲಿದೆ, ಕೆಲವು ಬ್ರಿಟಿಷ್ ಸ್ಟೈಲಲ್ಲಿದೆ, ಈ ಥರ ಡೆಫಿನೇಷನ್ಸ್ ಎಲ್ಲ ಕೊಡ್ತಾ ಹೋಗ್ತೀವಿ. ಅದೇ ಥರ ದೇವಾಲಯ ನಿರ್ಮಾಣಕ್ಕಿರತಕ್ಕಂಥದ್ದು ಪ್ರತ್ಯೇಕವಾಗಿ ವೇಸರ ಶೈಲಿ, ನಾಗರ ಶೈಲಿ, ದ್ರಾವಿಡ ಶೈಲಿಯಿಂದ 3 ಶೈಲಿಗಳಲ್ಲಿ ದೇವಸ್ಥಾನ ನಿರ್ಮಾಣವನ್ನು ನಾವು ನೋಡ್ತೀವಿ ನಾವು. ನಾಗರ ಶೈಲಿನಲ್ಲಿ ಹೆಚ್ಚಾಗಿ ತಮಿಳುನಾಡಿನಲ್ಲಿ ಕಟ್ಟುವಂಥ ದೇವಸ್ಥಾನಗಳೆಲ್ಲವೂ ಅಷ್ಟೇ ನಮಗೆ ನಾಗರ ಶೈಲಿ ಇರೋದನ್ನು ನಾವು ಕಂಡುಕೊಳ್ತೀವಿ ನಾವು. ಇನ್ನು ನಾರ್ತ್ ಇಂಡಿಯಾಗೆ ಹೋಗಿದ್ದಾದಲ್ಲಿ ಗುಜರಾತ್ ಆಗಲಿ ಅಥವಾ ರಾಜಸ್ಥಾನ ಆಗಲಿ, ಬಿಹಾರ ಆಗಲಿ, ಅಲ್ಲಿರತಕ್ಕಂಥ ದೇವಸ್ಥಾನಗಳೆಲ್ಲವೂ ಹೆಚ್ಚಾಗಿ ನಮಗೆ ವೇಸರ ಶೈಲಿ ನಿರ್ಮಾಣ ಆಗಿರತಕ್ಕಂಥ ದೇವಸ್ಥಾನಗಳಾಗಿರುತ್ತೆ. ಇನ್ನು ದಕ್ಷಿಣ ಭಾರತಕ್ಕೆ ಬಂದಿದ್ದಾದಲ್ಲಿ ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ ಇತ್ಯಾದಿಯಲ್ಲಿ ಇಲ್ಲಿ ಹೆಚ್ಚಾಗಿ ನಾವು ನೋಡ್ತಕ್ಕಂಥದ್ದು ದ್ರಾವಿಡ ಶೈಲಿ ನಿರ್ಮಾಣ ಆಗಿರತಕ್ಕಂಥ ದೇವಸ್ಥಾನಗಳಾಗಿರುತ್ತೆ. ಈಗ ಪ್ರಸ್ತುತ ನಾವು ಚರ್ಚೆ ಮಾಡ್ತಾ ಇರತಕ್ಕಂಥ ದೇವಸ್ಥಾನ ಗವಿಗಂಗಾಧರೇಶ್ವರ ದೇವಸ್ಥಾನ, ಸುಮಾರು 100 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಇದೂ ಅಷ್ಟೇ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರತಕ್ಕಂಥ ಒಂದು ದೇವಸ್ಥಾನ ಆಗಿರುತ್ತೆ. ಸೊ ದ್ರಾವಿಡ ಶೈಲಿ ನಿರ್ಮಾಣ ಮಾಡಬೇಕಾದಾಗ ಏನು ಮಾಡ್ತಾ ಇದ್ರು ಅಂತಂದರೆ, ಪ್ರಮುಖವಾಗಿ ಅವರು ಇಡೀ ದೇವಸ್ಥಾನದ ಎಲ್ಲ ಭಾಗಗಳಿಗೆ ಒಂದು ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ರು. ಅವರು ಗರ್ಭಗುಡಿಯಿಂದ ಶುರು ಮಾಡಿ, ಪಾಣಿಪೀಠದಿಂದ ಶುರು ಮಾಡಿ, ಮುಂದೆ ಇರತಕ್ಕಂಥ ಪ್ರಾಂಗಣ, ಆ ಪ್ರಾಂಗಣದಿಂದ ಆಚೆ ಪ್ರದಕ್ಷಿಣೆ ಮಾಡ್ತಕ್ಕಂಥ ಒಂದು ಜಾಗ, ಆ ಪ್ರದಕ್ಷಿಣೆ ಮಾಡ್ತಕ್ಕಂಥ ಜಾಗದಿಂದ ಹೊರಗಡೆ ಬರ್ತಕ್ಕಂಥ ಒಂದು ಸ್ಥಳ, ಅಲ್ಲಿಂದ ಆಚೆಗೆ ಇರತಕ್ಕಂಥ ಯಾಗಶಾಲೆ, ತಪೋಭೂಮಿ, ಅಲ್ಲಿಂದ ಮುಂದೆ ಬರ್ತಕ್ಕಂಥ ಒಂದು ನವಗ್ರಹಗಳ ಒಂದು ಆವಾಸ ಸ್ಥಾನ, ಉಪದೇವತೆಗಳ ಒಂದು ಸನ್ನಿಧಾನ, ಅದರ ಜೊತೆಯಲ್ಲಿ ದ್ವಾರ ದೇವತೆಗಳು ಯಾರ್ಯಾರಿರ್ತಾರೆ ಅವರುಗಳು, ದ್ವಾರಪಾಲಕರು ಮತ್ತು ಈ ಕಂಬಗಳಿರತಕ್ಕಂಥ ದೇವತೆಗಳು, ಇದರ ಜೊತೆಯಲ್ಲಿ ಈ ಒಂದು ರಾಜಗೋಪುರ, ವಿಮಾನ ಗೋಪುರ ಅಂತ ಹೇಳ್ತೀವಿ. ಈ ವಿಮಾನ ಗೋಪುರದವರೆಗೂ ಸಹ ಒಂದು ಕನೆಕ್ಷನನ್ನು ಎಸ್ಟಾಬ್ಲಿಷ್ ಮಾಡಿ ನಿರ್ಮಾಣ ಮಾಡತಕ್ಕಂಥದ್ದು ದ್ರಾವಿಡ ಶೈಲಿ ನಿರ್ಮಾಣದ ಒಂದು ಬಹಳ ವಿಶೇಷವಾದ ವಿಚಾರ ಆಗಿರುತ್ತೆ. ಸೊ ಹಾಗಾಗಿ ಈ ಥರ ನಿರ್ಮಾಣ ಆಗಿರತಕ್ಕಂಥ ದೇವಸ್ಥಾನಗಳನ್ನು ನಾವು ನೋಡಿದ್ದಾದಲ್ಲಿ ವಿಮಾನ ಗೋಪುರದಿಂದನೂ ಅಷ್ಟೇ ನಮಗೆ ಏನೋ ಒಂದು ವಿಶೇಷ ಕಾಣಿಸುತ್ತೆ. ಕುಂಭಕೋಣಂಗೆ ನಾವು ಹೋಗಿ ನೋಡಿದ್ದಾದಲ್ಲಿ ಅಲ್ಲಿ ಹಲವಾರು ಈ ಥರ ದೇವಸ್ಥಾನಗಳಿದೆ, ಬಹಳ ವಿಶೇಷವಾಗಿದೆ. ಅಲ್ಲೂ ಅಷ್ಟೇ ದ್ರಾವಿಡ ಶೈಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಲವಾರು ದೇವಸ್ಥಾನಗಳನ್ನು ಕಂಡುಕೊಳ್ತೀವಿ. ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಏನಂತಂದರೆ, ಅಲ್ಲಿ ಗರುಡನನ್ನು ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋಗ್ತಾರೆ. ಹೋಗಬೇಕಾದಾಗ ಹೇಗೆ ಅಂತಂದರೆ, ಅಲ್ಲಿ ಉತ್ಸವ ಮೂರ್ತಿಗಳು ಅಂತ ಇರುತ್ತೆ ಪ್ರತಿ ದೇವಸ್ಥಾನದಲ್ಲೂ ಅಷ್ಟೇ. ಮೂಲ ದೇವಸ್ಥಾನದ ಗರ್ಭಗುಡಿಲಿರ್ತಕ್ಕಂಥದ್ದು ಮೂಲ ವಿಗ್ರಹ, ಮೂಲ ಪುರುಷ, ಮೂಲ ವಿರಾಟ ಅಂತ ಕರಿತೀವಿ ನಾವು. ಇಲ್ಲಿ ಹೊರಗಡೆ ಇರತಕ್ಕಂಥದ್ದು ಪಂಚಲೋಹದಲ್ಲಿ ಮಾಡಿರ್ತಕ್ಕಂಥ ವಿಗ್ರಹಗಳನ್ನು ಉತ್ಸವ ಮೂರ್ತಿಗಳು ಅಂತ ಕರಿತೀವಿ. ಅಲ್ಲಿ ಕುಂಭಕೋಣಂನಲ್ಲಿ ಒಂದು ದೇವಸ್ಥಾನದಲ್ಲಿ, ಮಹಾವಿಷ್ಣುವಿನ ದೇವಸ್ಥಾನದಲ್ಲಿ ಗರುಡನ ಒಂದು ಉತ್ಸವವನ್ನು ಮಾಡ್ತಾರೆ. ಇಲ್ಲಿ ಗರುಡನಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಆ ಗರುಡನ ಉತ್ಸವ ಮೂರ್ತಿಯನ್ನು ಹೊತ್ಕೊಂಡು ಹೋಗಬೇಕಾದ್ರೆ ಒಂದು ಸೋಜಿಗ ಹೇಗಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಅಲ್ಲಿ ಹೊತ್ಕೊಂಡು ಅಲ್ಲಿಂದ ಬರ್ತಾರೆ. ಈಗ ನಾನು ಹೇಳಿರ್ತಕ್ಕಂಥ ಎಲ್ಲ ಘಟ್ಟಗಳನ್ನು ದಾಟಿಕೊಂಡು ಅಲ್ಲಿ ಒಟ್ಟು 8 ಬಾಗಿಲುಗಳಿದೆ. ಆ
ಆ 8 ಭಾಗಗಳನ್ನು ದಾಟ್ಕೊಂಡು ಮತ್ತೆ ಪ್ರಧಾನ ಭಾಗಗಳಿಗೆ ಬಂದು ಉತ್ಸವ ಮೂರ್ತಿಯನ್ನು ಅಲ್ಲೇ ಸ್ಥಾಪನೆಯನ್ನು ಮಾಡ್ತಾರೆ. ಅಲ್ಲಿ ದೇವಸ್ಥಾನದ ಪ್ರಾಂಗಣವನ್ನು ದಾಟ್ಕೊಂಡು 2ನೇ ಬಾಗಿಲಿಗೆ 4ನೇ ಬಾಗಿಲಿಗೆ ಬರೋಷ್ಟೊತ್ತಿಗೆ 4 ಜನ ಹೊತ್ಕೊಳ್ತಾ ಇದ್ದವರು 8 ಜನ ಹೊತ್ಕೋಬೇಕಾಗುತ್ತೆ. ಯಾಕಂದರೆ ಗರುಡನ ವಿಗ್ರಹದ ಒಂದು ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ. 4 ಜನ ಹೊತ್ಕೊಳ್ಳೋದಕ್ಕಾಗೋದಿಲ್ಲ, ಇನ್ನು 4 ಜನ ಸೇರಿಕೊಳ್ತಾರೆ. ಅಲ್ಲಿಂದ 6ನೇ ಬಾಗಿಲಿಗೆ ಹೋಗೋಷ್ಟೊತ್ತಿಗೆ 12 ಜನ ಹೊತ್ಕೊಳ್ತಾರೆ, ಅಂದರೆ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿಂದ 8ನೇ ಬಾಗಿಲಿಗೆ ಹೋಗೋಷ್ಟೊತ್ತಿಗೆ 16 ಜನ ಬಂದು ಹೊತ್ಕೊಳ್ತಾರೆ. ಹೇಗೆ ಭಾರ ಜಾಸ್ತಿ ಆಗುತ್ತೆ, ಇದ್ದಕ್ಕಿದ್ದಂಗೆ ವೆಯ್ಟ್ ಹೇಗೆ ಅದು ಗೇನ್ ಆಗ್ತಾ ಇದೆ ಅನ್ನೋದು ಯಾರು ಕಂಡುಹಿಡ್ಕೊಳ್ಳೋದಕ್ಕಾಗದೇ ಇರತಕ್ಕಂಥ ಒಂದು ರಹಸ್ಯ ಆಗಿರುತ್ತೆ. ಇದು ವಿಜ್ಞಾನವನ್ನು ಮೀರಿರತಕ್ಕಂಥ ವಿಚಾರಗಳಿವೆಲ್ಲವೂ ಸಹ ಮನುಷ್ಯ ತನ್ನ ತರ್ಕದ ಒಂದು ಪರಿಮಿತಿನಲ್ಲಿ, ತನ್ನ ಲಾಜಿಕ್ನ ಒಂದು ಲಿಮಿಟೇಷನ್ಸ್ನಲ್ಲಿ ಎಲ್ಲವನ್ನ ಕಂಡುಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ಏನೂ ಸಿಗೋದಿಲ್ಲ ನಮಗೆ. ನಿನ್ನೆ ಚರ್ಚೆನಲ್ಲೂ ಅಷ್ಟೇ ನಾನು ಶಬರಿಮಲೆ ವಿಚಾರ ಮಾತಾಡಬೇಕಾದಾಗ ಇದೇ ವಾಹಿನಿಯಲ್ಲಿ ಅದೇ ಮಾತನ್ನೇ ಹೇಳ್ತಾ ಇದ್ದೆ ನಾನು. ಅಲ್ಲಿ ಹೇಗೆ ಕಾಣಿಸುತ್ತೆ ಆ ಒಂದು ನಕ್ಷತ್ರ, ಅದರ ಬಿಂಬ ಅಂದರೆ ಯಾರಿಗೂ ಸಹ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಎಷ್ಟೋ ಜನ ಅದರ ಬಗ್ಗೆ ಅಪವಾದ ಹೇಳುವಂಥವರು, ಅದರ ಬಗ್ಗೆ ಒಂದು ಒಂದು ನೆಗೆಟಿವ್ ಆಗಿರುವಂಥ ಮಾತುಗಳನ್ನು ಸ್ಪ್ರೆಡ್ ಮಾಡೋರು ಮಾಡೇ ಇದ್ದಾರೆ. ಆದರೆ ಪಾಶ್ಚಿಮಾತ್ಯ ದೇಶದ ವಿಜ್ಞಾನಿಗಳೇ ಅಲ್ಲಿ ಬಂದು ಸಂಶೋಧನೆಯನ್ನು ಮಾಡಿ ಇಲ್ಲಿ ನಿರ್ದಿಷ್ಟ ಸಮಯಕ್ಕೆ ಒಂದು ನಿರ್ದಿಷ್ಟವಾದ ನಕ್ಷತ್ರ ಬರುತ್ತೆ. ಆ ನಕ್ಷತ್ರದ ಹೆಸರು ಕಾನ್ಸ್ಟಲೇಷನ್ ಆಫ್ ದಟ್ ಸ್ಟಾರ್, ನಕ್ಷತ್ರ ಸಮೂಹ ಅಂತ ಹೇಳ್ತೀವಿ. ಬರೀ ಒಂದು ನಕ್ಷತ್ರ ಅಲ್ಲ, ಸಿರಿಯಸ್ ಅನ್ನೋದನ್ನು ಹೇಳಿದ್ದಾರೆ ನಮಗೆ ಇವತ್ತಿನ ದಿವಸ. ಸೊ ಇವತ್ತು ನಾವು ಗೂಗಲ್ ಇದೆ ಮತ್ತು ನಮಗೆ ಸರ್ಚ್ ಇಂಜಿನ್ಗಳಿದೆ, ಇದರಲ್ಲಿ ಕಂಡುಹಿಡ್ಕೋಬಹುದು ಸಿರಿಯಸ್ ನಕ್ಷತ್ರ ಯಾವ ದಿಕ್ಕಿನಲ್ಲಿ ಯಾವತ್ತು ಕಾಣಿಸ್ಕೊಳ್ಳುತ್ತೆ ಅನ್ನೋದಾದರೆ ನಿರ್ದಿಷ್ಟವಾಗಿ ಮಕರ ಸಂಕ್ರಾಂತಿ ದಿವಸನೇ ಈ ದಿಕ್ಕಿನಲ್ಲಿ ಕಾಣಿಸುತ್ತೆ ಅನ್ನೋದನ್ನು ಡಿಗ್ರಿ ಸಮೇತವಾಗಿ ಹೇಳ್ತಾರೆ ಇವತ್ತಿನ ದಿವಸ.